ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿಮಗೆಲ್ಲ ಜೋಡಿ ಹಕ್ಕಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೆಳಗ್ಗೆಯಿಂದ ಫ್ರೀ ಆಗಿದ್ವಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ಅಣ್ಣ ನಾನು ಇಬ್ಬರು ಏಡಿ ಬೇಟೆಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಅಂತೂ ಫೈನಲಿ ಹೊರಟಿದ್ವಿ. ಏನೇನು ಬೇಕು ಐಟಮ್ ಎಲ್ಲ ತೊಗೊಂಡಿದ್ದೀವಿ. ಈಗ ನಾವು ಹೋಗ್ತಾ ಇರೋ ಪ್ಲೇಸು ಬಂದು ಹಳೆಕೋಟೆ ಹತ್ರ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಎಲ್ಲ ಜಾಗಗಳನ್ನೂ ಕರ್ಕೊಬರ್ತೀನಿ. ನೋಡಿ, ಅಲ್ಲಿ ಬೆಟ್ಟದ ಮೇಲೆ ಒಂದು ಮನೆ ಥರ ಕಾಣ್ತಾ ಇದೆಯಲ್ಲ, ಅದೇ ಜಗತ್ ಪ್ರಸಿದ್ಧ ಆಗಿರೋ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟ. ಇದೇ ಜಾಗ ಕಣ್ರಿ, ನಮ್ಮ ಮಾಜಿ ಪ್ರಧಾನಿ HD ದೇವೇಗೌಡರು ಇದ್ದಾರಲ್ಲ, ಅವರು ಆಡಿ ಬೆಳೆದು ಕುರಿಯೆಲ್ಲನೂ ಇಲ್ಲೇ ಮೇಯಿಸಿರೋ ಜಾಗ ಇದು. ಎಡಗಡೆ ಕಾಣ್ತಿರೋ ಈ ಮಹಾದ್ವಾರನೇ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗೋ ದಾರಿ. ಅದು ನಾವಿಲ್ಲಿಂದ ಬಲಗಡೆ ಹೋಗಬೇಕು, ಏಡಿ ಹಿಡಿಯೋ ಜಾಗಕ್ಕೆ ಹೋಗಬೇಕು ಅಂತ ಅಂದರೆ. ಅಂತೂ ಇಂತೂ ಏಡಿ ಹಿಡಿಯೋ ಜಾಗಕ್ಕೆ ಬಂದಾಯಿತು. ನೀವು ಒಂದ್ಸರಿ ನೋಡ್ಕೊಳ್ಳಿ ಯಾವ ಥರ ಇದೆ ಜಾಗ ಅಂತ. ಸುತ್ತಲೂ ಹಸಿರು ಪರಿಸರ ತುಂಬ ಚೆನ್ನಾಗಿದೆ ಅಲ್ವಾ. ಆದರೂ ಯಾಕೋ ಇವತ್ತು ನೀರು ತುಂಬಾ ಕಡಿಮೆ ಆಗಿಬಿಟ್ಟಿದೆ. ನೋಡೋಣ ಎಷ್ಟು ಸಿಗುತ್ತೆ ಸಿಗಲಿ. ಇದೇನಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ. ಇದು ಕೋಳಿ ಕರಳು. ಮೊದಲು ಒಂದು ದೊಡ್ಡದೊಂದು ದಾರ ತಗೋಬೇಕು, ಆಯಿತಾ? ಅದ್ರ ತುದಿಗೆ ಒಂದು ಕಲ್ಲು ಕಟ್ಕೋಬೇಕು. ಕಲ್ಲು ಯಾಕೆ ಅಂದರೆ ನೀರೊಳಗೆ ಅದು ಮುಳುಗುತ್ತೆ, ಆವಾಗ ಮುಂದೆ ಎಲ್ಲೂ ಹೋಗಲ್ಲ ಅಲ್ವಾ, ಅದಕ್ಕೋಸ್ಕರ ಕಲ್ಲು ಕಟ್ಕೋಬೇಕು. ಇದು ಕೋಳಿ ಕಳ್ಳು. ಈ ಕೋಳಿ ಕಳ್ಳನ್ನ ಈ ಕಲ್ಲಿಗೆ ಸುತ್ತಬೇಕು. ಬಿಯಾಕಟ್ಟು ಬಿಚ್ಕೊಬಿಟ್ಟದ ಆಮೇಲೆ ಬಿಗೆ ಕಟ್ಟಿದ್ಯಾ? ಜಾಸ್ತಿ ಅವ್ರು ಸಾಕು ಅಷ್ಟೇ, ನಾವು ಬಾಕಿ ಬಿಟ್ಟರೆ ಕಟ್ಬೇಡ. ಕೋಳಿ ಕಾಳು ಬೀಳಂಗೆ ಮಾಡಬೇಡ ಬಂದು. ದಾರ ಒಂದು ಗುಂಡ್ಗೆ ಹಾಕಿ ಒಂದು ಗುಂಡ್ಗೆ ಹಾಕಿ ಕಳ್ಳು ಬೀಳ್ದಂಗೆ ಹಂಗೆ ಹಿಂಗೆ ಮೇಲೆಗೆ ಬೀಳಲ್ವಾ? ನಿಧಾನಕ್ಕೆ ಬಿಡಂಗೆ. ಈ ಕಡೆಗೆ ಫೈನಲಿ ಕಟ್ಟಾಗಿದೆ. ಈಗ ನೀರೊಳಗೆ ಬಿಡೋಣ. ಗೊತ್ತಾಯ್ತಾ? ಈ ಕಾಲು ಮೀಟ್ರ ನೋಡೋಣ, ಒಂದು 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ಎತ್ತೋಣ. ಎಷ್ಟು ಬಿದ್ದಿರುತ್ತೆ ಅಂತ ಗೊತ್ತಾಗುತ್ತೆ. ಏಡಿ ಬಿದ್ದಿದೆ ಅನಿಸುತ್ತೆ, ನೋಡೋಣ. ಪಟ್ಟಂತಿತ್ತು. ಎರಡು ಎತ್ತು. ಹಾಂ, ಎರಡು ಹದಿನೊಂದು ಎಸಿ ಏಡಿ ಮ್ಯಾಕಿಸಿ. ಎರಡು ಬಿದ್ದಾವೆ. ಒಂದು ಎರಡು ಹುಷಾರು. ಕೈ ಕಚ್ಬಿಡೋದು. ಬಂದಿಡ್ಕೋ. ನಿಧಾನ ಕತ್ತು. ನಿಧಾನ ಅರ್ಜೆಂಟ್ ಮಾಡ್ಕೋಬೇಡ. ಚಿದೊಳಕಾಕು. ಇಲ್ಲಿ ಏಡಿ ನೋಡಿ ಎಷ್ಟಿದೆ. ಓಡ್ತವೆ ಒಂದ್ಸರಿ 2 ಏಡಿ ಹಿಡಿದಿದ್ದೀನಿ. ಹಂಗೆ ಚೀಲ ಮುಚ್ಚಿಬಿಡು. ಈಗ ಹಂಗೆ ಮೇಲೆ ಹಿಂಗೆ ಮುಚ್ಚಿ ಅಂತ ಕಲ್ಲಿಡು ಅಲ್ಲಿ. ಹಾಂ, ಮರ ಕೊಂಡಿಡು. ಅಲ್ಲಿಂದ ಸ್ಟಾರ್ಟಿಂಗಿಂದ ಇರ್ಬೇಕಣ್ಣ. ಮತ್ತೆ ನೀನು ಅಲ್ಲ ಇಲ್ಲಿ ಏನು ಬೇಗನೆ ಹೋಗಿಲ್ಲಿ ಜಾಗ ಒಳ್ಳೆ ಇದ್ದಾವೆ. ಇನ್ನೂ ಎಡಿ ಜಾಗದಲ್ಲಿ ಇದು ನೋಡು. ಮತ್ತೆ ಇನ್ನೊಂದು ಸರಿ ಮತ್ತೆ ಹಾಕೋಣ, ನೋಡೋಣ ಎಷ್ಟು ಸಿಗ್ತದೆ ಅಂತ.
ನಿಧಾನಕ್ಕೆ ಹೋಗು. ಹುಷಾರು ಜಾರ್ಬಿಟ್ಟಿಯ ನೀರೊಳಕ್ಕೆ. ನಿಧಾನ. ಹಂಗೆ ಹಾಕ್ಬಿಟ್ರೆ ಕಟ್ಟು ಬಾ. ಇಲ್ಲ ಈ ಕಮ್ಮಿ ಅಂದ್ರೆ ಇಲ್ಲೇ ಒಂದು 20 ಸಿಗ್ತವೆ ಮಂಜು. ಯಾವ ಊರಣ? ಎಷ್ಟವೆ ಮರಿಗಳು? ನೋಡೋಣ ಈ ಸರಿ ಎಷ್ಟಿದೆ ಇಡಿ ಬಿದ್ದಿದೆ ಅಂತ. ಪಟ್ಟಂತ ಎತ್ಬಿಡು. ಎತ್ತು ಪಟ್ಟಂತ ಎತ್ತು ಬಾ ಈ ಕಡೆ ಬಾ. ಬಿದ್ದೋಗುತ್ತದು. ಈ ಸರಿ ಒಂದೇ ಒಂದು ಬಿದ್ದಿರೋದು ನೋಡಿ ಎಷ್ಟಪ್ಪ ಇದೆ. ಕಾಲು ಮೆಟ್ಟಕ. ಅಯ್ಯೋ ಕೊಂಡಿ ಕಟ್ಟಾಯ್ತು. ಹಾಕು ಪರವಾಗಿಲ್ಲ. ಇದು ಸ್ಟ್ರಾಂಗ್ ಇದೆ ಹೇಳಿ ಗೊತ್ತಿಲ್ಲ. ಈಗ ಒಂದು ಕೆಲಸ ಮಾಡೋಣ, ಹೊಸ ಕಾಳು ಒಂದು ಅರ್ಧ ಕಟ್ಬಿಡೋಣ. ಮತ್ತೆ ಒಂದು ಅರ್ಧ ಕಟ್ಟು. ಬಿಗೆ ಕಟ್ಟು. ಮುಂದೆ ಬಿಚ್ಕೊಳ್ಳಂಗೆ ಕಟ್ಬೇಕು. ಈಗ ಹೇಳಿದ್ದೀನಿ ಬಿಚ್ಕೊಬಿಟ್ರೆ ಆಮೇಲೆ ಹೇಳಿ ಅಲ್ಲೇ ಹೋಗಿ ಅಲ್ಲೇ ಬಿದ್ದೋಯ್ತವೆ. ಅಲ್ಲೇ ತಿನ್ನೋಕೆ ಸ್ಟಾರ್ಟ್ ಮಾಡ್ತವೆ. ಇಲ್ಲಿಗೆ ನಮ್ಮದಕ್ಕೆ ಬರೋಲ್ಲ. ಬಿಯ ಸುತ್ತು. ಅದ ಸುತ್ತಬೇಕು ಬಂದು ಕರೆಕ್ಟಾಗಿ ಕಟ್ಬೇಕು ಬಂದು. ಈ ದಾರಕ್ಕೆ ಈ ಕಲ್ಲು ಯಾಕೆ ಕಟ್ತೀವಿ ಗೊತ್ತಾ? ಕಳ್ಳು ಮತ್ತು ದಾರದ ನೀರೊಳಿಕೆ ಹಾಕ್ದಾಗ ಆ ನೀರಿಗೆ ಕೊಚ್ಕೊಂಡು ಹೋಗ್ಬಿಡುತ್ತೆ, ಒಂಥ ಸ್ಟೇಬಲ್ ಆಗಿ ಕೂರಲ್ಲ. ಅದಕ್ಕೋಸ್ಕರ ಕಲ್ಲು ಕಟ್ಟೋದು. ಅಲ್ಲ ಸ್ವಲ್ಪ ಬಿಯ ಕಟ್ಲಾದನ್ನ. ಬಿಯ ಕಟ್ಟು. ಕಲ್ಲು ಕಳ್ಕೊಳುತ್ತೆ. ಅವ್ರು ಹುಡುಗ ಕಳ್ಳ ನಾನು ಕಳಿತೀನಿ ನೋಡು. ಮತ್ತು 1-2 ದಿನ ಸುತ್ತಂಗೆ ಆಯ್ತವೆ. ದಾರದ ಕಟ್ಟು ಅಂದ್ರೆ ದಾರದ ಕಟ್ಟು ಮುಂಜು. ದಾರದ ಕಟ್ಟು. ನಾನು ಕಟ್ಟು. ಆಯ್ತು ಈಗ ಎತ್ಕೊಬಿಡ್ಬೇಕಂದ್ರೆ ಇದು ಈ ನಾಯಿ ಕೋಳಿ ಕಡೆಗೆ ಆಟಾಡ್ತಾಯ್ತು. ಫೈನಲಿ ಕಟ್ಟಾಗಿದೆ. ಮತ್ತೆ ಹಾಕೋಣ. ಕೋಳಿ ಕಳೆದುಕೊಬಿಟ್ಟ ನಾಯಿ. ನಿಧಾನ ಕೇಳಿ. ಅದಿಗೆ ಕಟ್ಟಬಾ. 5 ನಿಮಿಷ ಬಿಟ್ಬಿಟ್ಟು ಆಮೇಲೆ ನೋಡೋಣ. ಪಟ್ಟಂತ ಎತ್ಬಿಟ್ಟು ಕೈ ಹಾಕ್ತಾರೆ. ಪಟ್ಟದ ಅದಕ್ಕೆ ಹೇಳಿದ್ಕಲ್ಲ ಪಟ್ಟಂತ ಎತ್ತು ಅಂತ ಹೇಳಿದ್ ನಾನು. ಹೇಳೋದ್ವಾ ಬಿಡ್ಬಿಡು. ಬೀಳ್ತಾವ ತಲೆ ಕೆಡ್ಸ್ಕೊಬೇಡ. ನೋಡಿ ಎಷ್ಟಪ್ಪ ಇದೆ. ಎರಡು ಬಿದ್ದೋದ್ವಾ? 2 ಬಿದ್ದಾವೆ. 2 ಬಿದ್ದೋಗ್ಬಿಟ್ಟ ಕೆಳಗಡೆ. ಹಿಡ್ಕೊ ಅದು ಹಿಡ್ಕೊಂಡು ಬಿಡಲ್ಲ ಇವಾಗ. ಕಾಣಿಸ್ತೈತೆ ಕಳಿಸ್ತಿದ್ಯಾ ಅಂತೂ ಹಿಡ್ದಾಕ್ತೆ ಬಿಡ್ಲಿಲ್ಲ ಅಂತ. ಏಯ್ ದಾರ ಎತ್ಕೊತೈತೆ. ಅದೆಲ್ಲ ಅದೊಂದು ಒಳ್ಳೆ ಅದು ಬರಲಿಲ್ಲ. ಹಂಗೆ ಹಂಗೆ ಇಲ್ಲಿ ಕೂತ್ರ ಬಿದ್ದ ಮಂಜು. ನೋಡಿ ಅಂತೂ ಒಂದು ಬಿದ್ದಿದೆ. ನೋಡಿಯಾ ನಿಮಗೆ ಕಳ್ಳಾಕ್ತಿವ್ರ ನನಗೆ. ಎಷ್ಟಪ್ಪ ಇದೆ? ಹಾಕೋ ಚೀಲಕ್ಕೆ. ನಿಧಾನ ಹಂಗೆ ಪಟ್ಟಂತ ಎತ್ಕೋಬೇಕು ಮಂಜು. ಬಿಟ್ರು ಹೋಯ್ತು. ಹಂಗೆ ಪಟ್ಟಂತ ಎತ್ಕೊಡ್ಬೇಕು. ಓಲಿ ಪಟ್ಟಂತ ಎತ್ಕೋಬೇಕು. ಹಿಡ್ಕ. ಮಂಜು ಇನ್ನೊಂದು ಇತ್ತಲ್ವಾ?
ಹೇಳಿದ್ದಲ್ಲ ಜೊತೆ ಅದಾವ ಮಾಡಿದೆ. ಅದಕ್ಕಿನ್ನೊಂದು 5 ನಿಮಿಷ ಬಿಡು ಮುಂಚೆ ಇಲ್ಲಿ ಮಂಜು ಇದನ್ನು ಇಲ್ಲಿ ಬಂದ್ಬಿಟ್ಟು ಅದು ಫಸ್ಟು ಅದು ಇಲ್ಲಿ ಬಾ ಎಡಿ ಕೊಟ್ಬಿಟ್ಟು ಇಲ್ಲಿ ಇದನ್ನು ತಗೊಂಡು ಅಲ್ಲೇ ಹಾಕ್ಬಿಡು ಮಂಜು. ಇಲ್ಲಿ ಕಲ್ಲುಗಳು ಅವಲ್ಲ, ಇಲ್ಲಿ ಏಡಿ ಮಂಜು. ಇಲ್ಲಿ ನಿಧಾನ ಆರು ಹಿಡ್ದಲ್ಲ ಅಲ್ಲಿ. ಇದನ್ನು ಬಿಚ್ಕ. ಮತ್ತೆ ಎರಡು ಹೊರಗೆ ಹೇಳು ದಪ್ಪ ಆಯ್ತದ. ಹಾಂ ಅಂತೂ ಫೈನಲಿ ಇಷ್ಟು ಏಡಿ ಹಿಡ್ಕೊಂಡು ಬಂದಿದ್ದೀವಿ. ಈಗ ಇದೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಹೊಡೆಯೋಣ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.